ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಇವತ್ತಿನ ಅಳತೆ ಹೇಗೆ ತಗೋಬೇಕು. ಬಿಗ್ನೆಸ್ ಆದರೆ ತುಂಬಾನೇ ತಪ್ಪನ್ನ ಮಾಡ್ತಾ ಇರ್ತಾರೆ. ಆ ತಪ್ಪನ್ನ ಸರಿ ಮಾಡಿಕೊಂಡು ನಾವು ಹೇಗೆ ಅಳತೆ ತಗೋಬೇಕು, ಹಾಗೆ ನಿಮಗೆ ಕಸ್ಟಮರ್ ಕೊಟ್ಟಾಗ ಕಸ್ಟಮರ್ ಅಳತೆಯನ್ನ ಒಮ್ಮೊಮ್ಮೆ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಒಮ್ಮೊಮ್ಮೆ ಕರೆಕ್ಟಾಗಿ ಕೊಟ್ಟಿರೋದಿಲ್ಲ. ಹಾಗೆ ಇದು ಬ್ಲೌಸಲ್ಲಿ ಎಷ್ಟೊಂದು ಮಿಸ್ಟೇಕ್ ಇದೆ. ಇದು ಮಿಸ್ಟೇಕ್ ನಾವು ಸರಿ ಮಾಡಿಕೊಂಡು ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾರ್ಕ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಹೊಸಬರಿಗೆ ಕಲಿಬೇಕಾದ್ರೆ ತುಂಬಾನೇ ಅಳತೆ ತಗೋಬೇಕಾದ್ರೆ ತುಂಬಾನೇ ಗೊಂದಲ ಇರುತ್ತೆ. ಯಾವ ತರ ತಗೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಒಮ್ಮೆ ನೀವು ಸ್ಟಿಚಿಂಗ್ ಕ್ಲಾಸ್ ಹೋದಲ್ಲಿ ಸರಿಯಾಗಿ ಹೇಳ್ಕೊಟ್ಟಿರೋದಿಲ್ಲ. ಅವ್ರ ಪ್ರಕಾರವಾಗಿ ಹೇಳಿರ್ತಾರ, ನಿಮ್ಗೊಂದು ಅಷ್ಟೊಂದು ಸರಿಯಾಗಿ ಬರ್ತಾ ಇರ್ತೈತಿ, ಇಲ್ಲ ಅಂತ ಬರೋದಿಲ್ಲ ಒಮ್ಮೊಮ್ಮೆ. ಹಾಗೆ ಏನೈತಲ್ಲ, ಇದ್ರೊಳಗೆ ನೋಡ್ರಿ ಬ್ಲೌಸ್ ಒಳಗೆ ಎಷ್ಟೊಂದು ಮಿಸ್ಟೇಕ್ ಇದೆ. ಇಲ್ಲಿ ನೋಡ್ರಿ, ಈ ಶೋಲ್ಡರ್ ಎಲ್ಲಿ ಬಂದಿದೆ ನೋಡ್ರಿ, ಶೋಲ್ಡರ್ ಪಟ್ಟಿ ಎಲ್ಲಿ ಬಂದಿದೆ, ಈ ಶೋಲ್ಡರ್ ಹೀಗೆ ಇದು ಒಂದು ಸ್ಟೇಟ್ ಬಂದಿದೆ, ಇದು ಸ್ಟೇಟ್ ಬಂದಿಲ್ಲ. ಇದು ನೋಡ್ರಿ, ಈ ಶೋಲ್ಡರ್ಕ ಎಷ್ಟೊಂದು ಡಿಫ್ರೆನ್ಸ್ ಇದೆ. ಹಾಗೆ ಈ ತರ ನಿಮಗೆ ಕೊಟ್ಟಾಗ ತುಂಬಾನೇ ಬಿಗ್ನೆಸ್ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗೆ ಈಗ ನಾವು ಈ ತರ ಇದು ಇಷ್ಟು ಗ್ಯಾಪ್ ಬಂದಿದೆ, ಇದು ಇಷ್ಟು ಗ್ಯಾಪ್ ಬರಬಾರ್ದು, ಬ್ಲೌಸ್ ಅಲ್ಲಿ ಇಷ್ಟು ಗ್ಯಾಪ್ ಬರಬಾರ್ದು. ಹಾಗೆ ಈ ಅಳತೆ ಫಸ್ಟ್ ಅಳತೆ ತಗೊಂಡು ಎಲ್ಲಾನು ನಿಮ್ಗೆ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ತಗೊಂಡು ಆಮೇಲೆ ನೆಕ್ಸ್ಟ್ ಏನಿದೆಯಲ್ಲ, ಮಾರ್ಕ್ ಅನ್ನ ಮಾಡೋದು ಯಾವ ರೀತಿ ಅಂತೆ, ಬಟ್ಟೆಯಲ್ಲಿ ಮಾರ್ಕ್ ಮಾಡೋದು ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತೀನಿ. ಹಾಗೆ ನೋಡ್ರಿ, ಎಷ್ಟೊಂದು ಇದ್ರೊಳಗೆ ತುಂಬಾನೇ ಪ್ರಾಬ್ಲಮ್ ಇದೆ ಈ ಬ್ಲೌಸ್ ಅಲ್ಲಿ. ಇದು ಪ್ರಾಬ್ಲಮ್ ಬಂದಾಗ ನಿಮ್ಗೆ ಬಿಗ್ನೆಸ್ ಆದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೀವು ಕಟಿಂಗ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿದಾಗ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇದು ಇಷ್ಟೊಂದು ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ನಾವು ಯಾವ ತರ ತಗೋಬೇಕು ಅಳತೆಯನ್ನ. ಹೀಗೆ ನೋಡಿ, ಇಷ್ಟು ನೀವು ಗ್ಯಾಪ್ ಬಂದಾಗ ನಾವು ಇಲ್ಲಿ ಹುಕ್ ಹಾಕ್ತಿರ್ತೀವಿ. ಇಲ್ಲಿ ಹಾಕಿದಾಗ ಇದು ಶೋಲ್ಡರ್ ಅನ್ನೋದು ಕಡಿಮೆ ಬರುತ್ತೆ ನೋಡ್ರಿ. ಇದು ಶೋಲ್ಡರ್ ನಾವು ಆಗಲಿ ತಗೋಬೇಕಾದ್ರೆ ನೋಡ್ರಿ ಎಷ್ಟೊಂದು ಇದು ಪ್ರಾಬ್ಲಮ್ ಇದೆ ಇಲ್ಲಿ ಬ್ಲೌಸ್ ಅಲ್ಲಿ. ಇದು ನೋಡ್ರಿ, ನಾವು ಹೀಗೆ ತಗೊಳ್ತೀವಿ, ಇಲ್ಲಿಂದ ನಾವು ತಗೊಳ್ತೀವಿ. ಇದು ಶೋಲ್ಡರ್ ನೋಡ್ರಿ, ಶೋಲ್ಡರ್ ಪಟ್ಟಿ ಹೇಗೆ ಬಂದಿದೆ, ಹಿಂಭಾಗದಿಂದ ಮುಂಭಾಗ ಎಲ್ಲಿ ಬಂದಿದೆ ನೋಡ್ರಿ. ಇದು ಹೀಗೆ ಬಂದ್ರೆ ರಾಂಗ್ ಆಗಿ ನಿಮ್ಗೆ ಕೊಟ್ಟಾಗ ನೀವು ಹೀಗೆ ಕಟಿಂಗ್ ಮಾಡಿದ್ರೆ ನಿಮ್ದು ಬ್ಲೌಸ್ ಕರೆಕ್ಟ್ ಆಗಿ ಬರೋದಿಲ್ಲ. ಇದು ನೋಡ್ರಿ 11 ಇಂಚ್. ಈಗ ಹೀಗೆ ಹಿಡಿಬೇಕು ನಾವು. ಇದನ್ನ ಕರೆಕ್ಟ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಶೋಲ್ಡರ್ ಏನ್ ನಾವು ಜಾಯಿಂಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ತಗೋಬೇಕು ನೋಡ್ರಿ. 10 ಇಂಚ್ ತೋರಿಸ್ತಾ ಇದೆ ನೋಡ್ರಿ. ನಾವು ಎಕ್ಸ್ಟ್ರಾ 1 ಇಂಚ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತ. ಹಾಗೆ ಇದು ರಾಂಗ್ ಆಗಿ ತೋರಿಸತ್ತ ನೋಡ್ರಿ. ಈಗ ನಾನು ನಿಮ್ಗೆ ಮೆಜರ್ಮೆಂಟ್ ಯಾವ ಪ್ರಕಾರವಾಗಿ ತಗೋಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಅಳತೆ ತಗೋಬೇಕಾದ್ರೆ ಬ್ಯಾಕ್ ಸೈಡ್ ದಿಂದ ತಗೋಬೇಕು. ಫಸ್ಟ್ ಲೆಂತ್ ಅವನ್ನ ತಗೋಬೇಕು. ಬ್ಯಾಕ್ ಉದ್ದ ಎಷ್ಟಿದೆಯಲ್ಲ ಅಷ್ಟನ್ನ ತಗೋಬೇಕಾಗತ್ತ. ಫಸ್ಟ್ ನೀವು ಬ್ಯಾಕ್ ಉದ್ದ ತೋರಿಸ್ತೀನಿ, ಹಾಗೆ ಎಲ್ಲಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಾಗೆ ಇಲ್ಲಿಂದ ಫಸ್ಟ್ ನೋಡ್ರಿ, ಬ್ಯಾಕ್ ಉದ್ದ ಶೋಲ್ಡರ್ ಕಡೆಯಿಂದ, ಶೋಲ್ಡರ್ ಇಂದ ಬ್ಯಾಕ್ ಉದ್ದ ಹೀಗೆ ತಗೋಬೇಕು. ಬ್ಲೌಸ್ ನೋಡ್ರಿ, ಬಟ್ಟೆ ಏನೈತರ ನಿಮ್ಗೆ ಅವರು ಅಳತೆ ಬಟ್ಟೆ ಕೊಟ್ಟಾಗ ಅದು ಸರಿಯಾಗಿ ಇರಲಿಲ್ಲ ಅಂತಂದ್ರೆ ಐರನ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಮುದ್ದೆ ಇದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರೋದಿಲ್ಲ. ಹಾಗೆ ಇದು 13.5 ನೋಡ್ರಿ. ಈ ತರ ನಾವು ಬಟ್ಟೆನ ಹಿಡಿಬೇಕು, ಲೂಸ್ ಬಿಡಬಾರ್ದು. ಬಟ್ಟೆ ಯಾವಾಗ ಲೂಸ್ ಬಿಟ್ರೆ ನಿಮ್ಗೆ ಅಳತೆ ಕರೆಕ್ಟ್ ಆಗಿ ಬರೋದಿಲ್ಲ. ಇದು 13.5 ತೋರಿಸ್ತಾ ಇದೆ ನೋಡ್ರಿ. ಎಕ್ಸ್ಟ್ರಾನ ಎಷ್ಟು ಇಟ್ಕೋಬೇಕು ಅನ್ನೋದು ವಿಡಿಯೋದಲ್ಲಿ ಸೇವ್ ಮಾಡ್ತೀನಿ. ಹಾಗೆ ಇಲ್ಲಿಂದ ನೋಡ್ರಿ, ಇಲ್ಲಿ ಹುಕ್ ಹಾಕೊಂಡು ನಾವು ಹುಕ್ ಹಾಕೊಂಡು ಶೋಲ್ಡರ್, ಹಾಗೆ ಇದೆಲ್ಲಾನು ರಾಂಗ್ ಇದೆ ನೋಡ್ರಿ. ರಾಂಗ್ ಇದ್ರೂ ನಿಮ್ಗೆ ಸರಿ ಮಾಡಿಕೊಂಡು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಂತೇಳಿ ಮುಂದಿನ ವಿಡಿಯೋದಲ್ಲಿ ಸೇವ್ ಮಾಡ್ತೀನಿ. ಈಗ ಜಸ್ಟ್ ನಿಮ್ಗೆ ಅಳತೆ ತಗೋದು ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಫ್ರಂಟ್ ಸೈಡ್ದಿಂದ ತೊಗೊಂಡ್ರೆ ಇದು ಕಡಿಮೆ ತೋರಿಸ್ತಾ ಇದೆ. ಇದು ಬ್ಯಾಕ್ ಸೈಡಿಂದ ತೊಗೊಂಡ್ರೆ 11 ಇಂಚ್ ತೋರಿಸ್ತಾ ಇದೆ ನೋಡ್ರಿ. ಶೋಲ್ಡರ್, ಈ ಶೋಲ್ಡರಿಂದ ಇನ್ನೊಂದು ಶೋಲ್ಡರ್ ತನಕ ನಾವು ಅಳತೆಯನ್ನು ತಗೋಬೇಕು. ಹಾಗೆ ಮಧ್ಯ ಮಾಡಿಕೊಂಡು ಎಷ್ಟು ಬರುತ್ತಲ್ಲ ಅಷ್ಟನ್ನ ಇಟ್ಕೋಬೇಕು. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎದೆ ಸುತ್ತಳತೆ ನೋಡ್ರಿ. ಹಿಂಭಾಗದಿಂದ ಒಬ್ಬರು ತಗೊಳ್ತಾ ಇರ್ತಾರೆ, ಅದು ರಾಂಗ್ ಅಂತ ನಾ ಹೇಳಂಗಿಲ್ಲ. ಅವ್ರವ್ರು ಇದ್ರ ಮೇಲೆ ಹೋಗುತ್ತೆ, ಕಟ್ಟಿಂಗ್ ಮೇಲೆ ಹೋಗುತ್ತೆ. ನಂದು ಕಟ್ಟಿಂಗ್ ಏನಿದಿಲ್ಲ ಹಾಗೆ ನಾನು ಇಲ್ಲಿಂದ ತಗೋದಿಲ್ಲ. ಯಾವಾಗಲೂ ಇಲ್ಲಿಂದ ತಗೊಂಡ್ರೆ ಇದು ನನಗೆ ಸರಿ ಬರೋದಿಲ್ಲ. ಹಾಗೆ ಫ್ರಂಟ್ ಸೈಡ್ದಿಂದ ನಾನು ತಗೊಳ್ತಾ ಇರ್ತೀನಿ. ಬ್ಯಾಕ್ ಸೈಡಿಂದ ಯಾವಾಗೂ ಎದೆ ಸುತ್ತಳತೆ ನಾನು ಹೀಗೆ ತಗೊಳ್ತಾ ಇರ್ತಾರೆ. ಅದು ಏನಾಗತ್ತಲ್ಲ, ನಾವು ಇಲ್ಲಿ ಜಾಸ್ತಿ ತೆಗೆದಾಗ ಮತ್ತೆ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಹಾಗಾಗಿ ನಾನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದು ಫ್ರಂಟ್ ಸೈಡ್ದಿಂದ ಎದೆಯ ಸುತ್ತಳತೆ ತಗೊಳ್ತೀನಿ ನೋಡಿ. ಎದೆಯ ಸುತ್ತಳತೆ ಹೇಗೆ ತಗೋಬೇಕಂತಂದ್ರೆ ಹುಕ್ ಪಟ್ಟಿ ಕಡೆಯಿಂದ ತಗೊಂಡು ನಾವು ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡ್ರೆ ಅದು ಸರಿಯಾಗಿ ಬರತ್ತ ನೋಡ್ರಿ. ಹುಕ್ ಪಟ್ಟಿ ಕಡೆಯಿಂದ ನೀವು ಉಲ್ಟಾ ಮಾಡಿಕೊಂಡು ತಗೊಳ್ಳಿ. ಈ ತರ ಉಲ್ಟಾ ಮಾಡಿಕೊಂಡು ಬಟ್ಟೆಯನ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಹೀಗೆ ತಗೋಬೇಕು ನೋಡ್ರಿ. ಸೊ ಫ್ರೆಂಡ್ಸ್, ಇದು ಎದೆಯ ಸುತ್ತಳತೆ 10 ಇಂಚ್ ತೋರಿಸ್ತಾ ಇದೆ. ಎಕ್ಸ್ಟ್ರಾ ನಾವು 2 ಇಂಚ್ ಇಟ್ಕೊಂಡ್ರೆ ಇದು ಕರೆಕ್ಟ್ ಆಗೇನೆ ಬರತ್ತ ನೋಡ್ರಿ ಎದೆಯ ಸುತ್ತಳತೆ. ಹಾಗೆ ನೆಕ್ಸ್ಟ್ ನಾವು ಸೊಂಟದ ಸುತ್ತಳತೆಯನ್ನ ತಗೋಬೇಕಾಗತ್ತ.
ಇದೆಲ್ಲಾನು ನಾವು ಒಂದು ಬುಕ್ ಒಳಗೆ ನೀವು ಅಳತೆ ತೊಗೊಂಡು ಎಲ್ಲಾನು ಬರ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲಾನು ಕ್ಲಿಯರಾಗಿ ಇದು ಎಲ್ಲಾನು ತಪ್ಪಿದೆ, ಇದು ನಾನು ಕ್ಲಿಯರಾಗಿ ನಿಮ್ಗೆ ಅಳತೆ ತೊಗೊಂಡು ಯಾವ ರೀತಿ ನಾನು ಮಾರ್ಕ್ ಮಾಡ್ಕೋಬೇಕಂತ ಹೇಳಿ ಹೇಳ್ಕೊಡ್ತೀನಿ. ಇದು 33 ಇದೆ ನೋಡ್ರಿ. ಹುಕ್ಕಿನ ಮಣಿ ನಾವು ಬಿಡಬೇಕು, ಇದನ್ನ ಎಕ್ಸ್ಟ್ರಾ ಬಂದಿರುತ್ತೆ. ಹಾಗೆ 33ಕ್ಕೆ ನಾವು ಡಿವೈಡ್ ಮಾಡ್ಕೋಬೇಕು ಎಷ್ಟು ಬರುತ್ತೆ ಅಂತೇಳಿ. ಡಿವೈಡ್ ಮಾಡಿಕೊಂಡು ಅದು 4 ಭಾಗ ಮಾಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಏನೈತಲ್ಲ ಹಾರ್ಮಲ್ ರೌಂಡಿಂಗ್ ಅನ್ನೋದು ನೋಡ್ರಿ, ಹಾರ್ಮಲ್ ಲೆಂತ್ ರೌಂಡಿಂಗ್ ಅನ್ನೋದು ಸರಿಯಾಗಿ ಬರಲಿಲ್ಲ ಅಂದರೆ ಬ್ಲೌಸು ತುಂಬಾ ಬಿಗಿಯುತ್ತೆ ನೋಡಿ. ಈ ಥರ ನೋಡ್ರಿ, ಇದು ಎಷ್ಟು ಟೈಟ್ ಬಂದಿದೆ ಬ್ಲೌಸ್ ಅಂದರೆ ತುಂಬಾ ಟೈಟ್ ಬಂದಿದೆ. ಈಗ ನಾವು ಇದೇ ಅಳತೆ ತೊಗೊಂಡು ಸರಿಯಾಗಿ ನಾವು ತೊಗೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲಾನು ಬಿಗಿತೈತಿ ನೋಡ್ರಿ. ಇದು ಬ್ಲೌಸು ತುಂಬಾನೇ ನೋಡ್ರಿ, ನೀವು ನೋಡಿದ್ರೆ ಗೊತ್ತಾಗ್ಬೋದು, ಇದು ಕಸ್ಟಮರ್ ಬ್ಲೌಸ್ ನೋಡಿದ್ರೆ ಗೊತ್ತಾಗ್ಬೋದು. ತುಂಬಾನೇ ಎಲ್ಲಾನು ಇಲ್ಲಿ ಟೈಟು ಬಂದಿದೆ, ಫ್ರಂಟ್ ಸೈಡು ಟೈಟ್ ಬಂದಿದೆ. ಹೀಗೆ ಬಂದರೆ ಟೈಟ್ ಆಗಿ ಬರುತ್ತೆ ನೋಡ್ರಿ, ಬ್ಲೌಸ್ ಅನ್ನೋದು ಟೈಟ್ ಆಗಿ ಬರುತ್ತೆ. ಹಾಗೆ ನಿಮ್ಮ ಆರ್ಮ್ ಲೆಂತ್ ನೋಡಲಿಕ್ಕೆ ಬರಲಿಲ್ಲ ಅಂದರೆ ಈ ಥರ ನೀವು ಶೋಲ್ಡರ್ದಿಂದ ನೀವು ಹೀಗೆ ತೊಗೋಬೇಕು ನೋಡಿರಿ. ಟೇಪ್ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಟೇಪನ್ನು ಫೋಲ್ಡ್ ಮಾಡಿಕೊಂಡ್ರೆ ಇದು 5.5 ತೋರಿಸ್ತಾ ಇದೆ ನೋಡ್ರಿ. 5.5 ನೀವು ಇಟ್ಕೋಬೇಕಾಗತ್ತೆ. ಮತ್ತು ಏನಿತ್ತಲ್ಲ ಸರಿಯಾಗಿ ಇಲ್ಲಿ ನೋಡ್ರಿ ಯಾವ ಥರ ಹಾಕ್ಯಾರ ಅವ್ರ ಮಾರ್ಕ್ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಹೀಗೆ ಆದರೆ ತುಂಬಾ ಬಿಗಿಯುತ್ತೆ, ಹಾಗಾಗಿ ಬ್ಲೌಸ್ ಕರೆಕ್ಟಾಗಿ ಬರೋದಿಲ್ಲ. ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ಇಲ್ಲಿಂದ ಆಯಿತು. ಈಗ ನೆಕ್ಸ್ಟ್ ನಾವು ಏನು ನೋಡ್ಕೋಬೇಕಂದ್ರೆ ಕೊಳ್ಳಿನ ಉದ್ದ, ಬ್ಯಾಕ್ ಕೊಳ್ಳಿನ ಉದ್ದ ನೀವು ಹೀಗೆ ನೋಡಲಿಕ್ಕೆ ಬರಲಿಲ್ಲ, ಇದು ಒಂದು ತೋರಿಸ್ತೀನಿ ನಿಮಗೆ. ಇನ್ನೊಂದು ಈಸಿ ಆಗುವಂಥ ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ. ಇದು ಕೊಳ್ಳಿನ ಉದ್ದ ನೋಡ್ರಿ. ಕೊಳ್ಳಿನ ಉದ್ದ ನೀವು ಹೀಗೆ ತೊಗೊಂಡ್ರು ನಡೆಯುತ್ತೆ. 9 ಇಂಚ್ ಇದೆ. 9 ಇಂಚಿಗೆ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ಇಟ್ಕೋಬೇಕು, ಯಾಕಂದರೆ ಮೇಲ್ಗಡೆ ಶೋಲ್ಡ್ರಲ್ಲಿ ಹೋಗುತ್ತಾ. ನಿಮಗೆ ಹಾಗೆ ಇಟ್ಕೊಳ್ಳಿಕ್ಕೆ ಬರಲಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕೆಳಗಡೆಯಿಂದ ಇಲ್ಲಿಂದ ನೋಡಿಕೊಂಡು ಇಲ್ಲಿ 5 ಇಂಚ್ ಇದೆ, 5 ಇಂಚಿಗೆ ನಾವು ಎಕ್ಸ್ಟ್ರಾ 5.5 ತೊಗೊಂಡು ½ ಇಂಚ್ ಎಕ್ಸ್ಟ್ರಾ ತೊಗೊಂಡು 5.5 ಇಟ್ಟರೆ ಇಲ್ಲಿ ಏನೈತಲ್ಲ ಕೆಳಗಡೆ ನಾವು ಪಟ್ಟಿಯನ್ನು ಕೊಡ್ತೀವಿ. ಇಲ್ಲಿ ಅರ್ಧ ಇಂಚ್ ಹೋಗುತ್ತಾ ನೋಡಿರಿ, ಇಲ್ಲಿ ಅರ್ಧ ಇಂಚ್ ಹೋಗುತ್ತಾ, ಮೇಲ್ಗಡೆ ಅರ್ಧ ಇಂಚ್ ಹೋಗುತ್ತಾ. ಹಾಗಾಗಿ 5.5 ಇಟ್ಕೊಂಡ್ರೆ 5 ಇಂಚ್ ಕರೆಕ್ಟಾಗಿ ಬರುತ್ತಾ ನೋಡಿ ಇದು. ಹಾಗೆ ಫ್ರಂಟ್ ನೆಕ್ ಹೇಗೆ ತೊಗೋಬೇಕಂತ ಹೇಳ್ಕೊಡ್ತೀನಿ. ಫ್ರಂಟ್ ನೆಕ್ ನಿಮಗೆ ಗೊತ್ತಾಗಲಿಲ್ಲ, ಈ ರೀತಿ ಒಬ್ಬರು ಗೊತ್ತಾಗೋದಿಲ್ಲ. 2 ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಒಬ್ಬರ ಹೀಗೆ ತೊಗೊಂಡು ನಡೆಯುತ್ತೆ, ನೀವು ಹೀಗೆ ಕ್ರಾಸಾಗಿ ತೊಗೊಂಡು ನಡೆಯುತ್ತೆ. ಇಲ್ಲ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ನೀವು ಹೀಗೆ ತೊಗೊಳ್ಳಿ. ಹೀಗೆ ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ನೋಡಿರಿ. ಇದು 6.5 ಇದೆ. ಇದು ½ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಎಕ್ಸ್ಟ್ರಾ ಇಟ್ಕೊಂಡು ನಾವು ಕಟ್ಟಿಂಗ್ ಒಳಗೆ ಮಾಡ್ಕೋಬೇಕು. ಇದು ಯಾಕೆ ಇಷ್ಟು ಗ್ಯಾಪ್ ಬರುತ್ತೆ ಅಂತಂದ್ರೆ ಫ್ರಂಟ್ ಸೈಡೇ ನಾವು ಎಕ್ಸ್ಟ್ರಾ ಇಟ್ಕೋಬೇಕು. ಎಕ್ಸ್ಟ್ರಾ ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಇಟ್ಕೊಳ್ಳಿಲ್ಲ ಅಂತಂದರೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಬ್ಲೌಸ್ ನೋಡ್ರಿ ತುಂಬಾ ಟೈಟ್ ಇದೆ. ಇದು ಬ್ಲೌಸ್ ಎಷ್ಟೊಂದು ನೋಡ್ರಿ ಹೀಗೆ ಹಾಕೊಂಡಾಗ ನೀವು ತುಂಬಾ ಬಿಗಿಯುತ್ತೆ. ಇದು ಬ್ಲೌಸ್ ನೋಡ್ರಿ, ಇದು ತುಂಬಾ ಬಿಗಿಯುತ್ತೆ. ಹಾಗೆ ಫ್ರಂಟ್ ಸೈಡ ಬ್ಯಾಕ್ ಸೈಡ ಬಿಗಿತೈತಿ ಬ್ಲೌಸ್. ಯಾವಾಗ ನಾವು ಮೆಜರ್ಮೆಂಟ್ ತಪ್ಪಿದಾಗ ಹೀಗೆ ಬಿಗಿಯುತ್ತೆ. ಮತ್ತು ಶೋಲ್ಡರ್ ನೋಡ್ರಿ, ಇಲ್ಲಿ ಜಗ್ಗಿ ಇಲ್ಲಿ ಬಂದಿದೆ. ಇದು ಶೋಲ್ಡರ್ ಪಟ್ಟಿ ಎಲ್ಲಿ ಬಂದಿದೆ ನೋಡ್ರಿ, ½ ಇಂಚ್ ಎಕ್ಸ್ಟ್ರಾ ಬಂದು ಕೆಳಗಡೆ ಬಂದಿದೆ. ಇದು ಹೀಗೆ ಬಂದರೆ ರಾಂಗ್ ನೋಡ್ರಿ. ಇದು ಕಟಿಂಗ್ ಅನ್ನೋದು ಅವರು ಹೇಗೆ ಕಟಿಂಗ್ ಕಲಿಸಿರ್ತಾರ ಅವ್ರ ಪ್ರಕಾರವಾಗಿ ಕಟಿಂಗ್ ಮಾಡಿ ಕಸ್ಟಮರಿಗೆ ಕೊಟ್ಟಿರ್ತಾರೆ. ಹಾಗೆ ಕಸ್ಟಮರ್ಗೆ ಅದು ಸರಿ ಬರಲಿಲ್ಲ ಅಂತಂದರೆ ಕಸ್ಟಮರ್ ಯಾವಾಗೂ ಬರೋದೇ ಇಲ್ಲ. ಇದು ನೋಡ್ರಿ ಶೋಲ್ಡರ್ ಪಟ್ಟಿ ಅನ್ನೋದು ½ ಇಂಚ್ ಎಕ್ಸ್ಟ್ರಾ ಬಂದಿದೆ ನೋಡ್ರಿ, ½ ಇಂಚ್ ಕೆಳಗಡೆ ಬಂದಿದೆ. ಇಲ್ಲಿ ನೋಡ್ರಿ ಇದು ಕರೆಕ್ಟಾಗಿ ಮಾಡ್ಯಾರ. ಒಂದು ಸೈಡ್ ಕರೆಕ್ಟಾಗಿ ಬಂದಿದೆ, ಒಂದು ಸೈಡ್ ಕರೆಕ್ಟಾಗಿ ಬಂದಿಲ್ಲ. ಹೀಗೆ ಬಂದರೆ ಇದು ರಾಂಗ್ ನೋಡ್ರಿ, ತುಂಬಾ ಬಿಗುತ್ತೆ. ಮತ್ತು ಬ್ಲೌಸ್ ಕಸ್ಟಮರ್ ಯಾಕೆ ಬಿಗಿತೈತೆ ಅಂದರೆ ಇದೇ ಪ್ರಾಬ್ಲಮ್ ನೋಡ್ರಿ. ಬ್ಯಾಕ್ ಸೈಡ ಫ್ರಂಟ್ ಸೈಡ್ ನಾವು ಅಳತೆ ಕರೆಕ್ಟಾಗಿ ತೊಗೊಲಿಲ್ಲ ಅಂತಂದರೆ ಅದು ಬಿಗಿಯುತ್ತೆ ನೋಡ್ರಿ. ಹಾಗಾಗಿ ನಾವು ಯಾವಾಗೂ ಅಳತೆ ತೊಗೋಬೇಕಾದ್ರೆ ಮೆಜರ್ಮೆಂಟ್ ಮೇನ್ ಇರುತ್ತೆ ನೋಡ್ರಿ. ಮೆಜರ್ಮೆಂಟ್ ನೀವು ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಿದ್ರೆ ಸ್ಟಿಚಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಬರುತ್ತೆ. ಸ್ಟಿಚಿಂಗ್ ಒಳಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನೀವು ಮೇನ್ ಏನಿಲ್ಲ ಕಟಿಂಗ್ ಮಾಡ್ಕೋಬೇಕು. ಬಿಗ್ನೆಸ್ ಆದರೆ ತುಂಬಾ ತಪ್ಪು ಮಾಡ್ತಾ ಇರ್ತಾರೆ. ಹಾಗೆ ಅಳತೆ ಹಾಕೋಬೇಕಾದ್ರೆ ತಪ್ಪು ಮಾಡ್ತಾ ಇರ್ತಾರೆ. ಈ ಥರ ನೋಡ್ರಿ ಕಸ್ಟಮರ್ ನಾವು ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಹಿಡಿಬೇಕು. ಮೇನ್ ಡಾಟ್ಸ್ ಕರೆಕ್ಟ್ ಬರಬೇಕು. ಹಾಗೆ ಎಲ್ಲ ಕಡೆ ಇದು 4 ಟೆಕ್ಸ್ ಡಾಟ್ಸ್ ಏನಿದಿಲ್ಲ ಕರೆಕ್ಟಾಗಿ ಹಿಡಿಬೇಕು. ನಾವು ಹಿಡಿದ್ರೆ ಏನೈತಲ್ಲ ಬಿಗಿಯಂಗಿಲ್ಲ ಬ್ಲೌಸ್ ಅನ್ನೋದು. ಇದು ತುಂಬಾ ಬಿಗಿಯುತ್ತೆ ಅಂತ ನೋಡಿ. ಇದು ತುಂಬಾ ಈ ಥರ ಬಂದರೆ ಇದು ಎಲ್ಲರಿಗೂ 100% ಹೇಳ್ತೀನಿ. ಇದು ಎಲ್ಲರಿಗೂ ಈ ಥರ ನಾವು ಕಟಿಂಗ್ ಮಾಡಿದಾಗ ಎಲ್ಲರಿಗೂ ಬಿಗುತ್ತೆ ಬ್ಲೌಸ್. ಹಾಗೆ ನಾವು ಕರೆಕ್ಟಾಗಿ ಅಳತೆಯನ್ನು ತೊಗೋಬೇಕು. ಇಲ್ಲಿ ನೋಡ್ರಿ ಇದು ಎಷ್ಟು ಗ್ಯಾಪ್ ಬಂದಿದೆ, ಇದು ಎಷ್ಟು ಸರಿ ಬಂದಿದೆ. ಇದು ಹೀಗೆ ಬಂದರೆ ಇದು ಮುಂದೆ ಫ್ರಂಟ್ ಸೈಡ್ ಅನ್ನೋದು ರೌಂಡ್ ಕರೆಕ್ಟಾಗಿ ಬಂದಿಲ್ಲ. ಮತ್ತು ಬ್ಯಾಕ್ ಸೈಡ್ ಅನ್ನೋದು ನೋಡ್ರಿ ಇದು ತಪ್ಪಾಗಿ ಬಂದಿದೆ. ಹೀಗೆ ತೊಗೊಂಡ್ರೆ ಅಳತೆ ಯಾವಾಗೂ ಇದು ರಾಂಗ್ ನೋಡ್ರಿ. ಇದು ನೋಡ್ರಿ ಯಾವ ಥರ ಬಂದಿದೆ, ಇದು ಕರೆಕ್ಟಾಗಿ ಬಂದಿಲ್ಲ. ಹಾಗೆ ಎಲ್ಲನೂ ತುಂಬಾ ಬಿಗಿಯುತ್ತೆ ಬ್ಲೌಸ್. ಮೊದಲು ನಾವೆಷ್ಟೋ ಕೊಟ್ಟು ಸಾಡಿ ಕೊಟ್ಟು ತೊಗೊಂಡಿರ್ತೀವಿ. ಹಾಗೆ ತೊಗೊಂಡು ಸರಿಯಾಗಿ ಬ್ಲೌಸ್ ಆಗಲಿಲ್ಲಪ್ಪ ಅಂತಂದ್ರೆ ವೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಕಸ್ಟಮರ್ ಡಿಸಪಾಯಿಂಟ್ ಆಗ್ತಾರೆ ನೋಡ್ರಿ.
ಇಷ್ಟು ತೊಗೊಂಡು ಈಗ ಸ್ಲೀವ್ ಉದ್ದ ತೊಗೋಬೇಕು. ಸ್ಲೀವ್ ಉದ್ದ ತೊಗೊಂಡು ಹಾಗೆ ರೌಂಡಿಂಗ್ ಏನೈತಲ್ಲ ಎಲ್ಲನೂ ಕರೆಕ್ಟಾಗಿ ನಾವು ಅಳತೆಯನ್ನು ತೊಗೋಬೇಕಾಗತ್ತೆ. ಇದು ಸ್ಲೀವ್ ಉದ್ದ ನೋಡ್ರಿ. ಸ್ಲೀವ್ ಉದ್ದ ನೋಡ್ರಿ, ಇಲ್ಲಿ ಸ್ಲೀವ್ ಎಲ್ಲಿ ಬಂದಿದೆ, ಇದು ಶೋಲ್ಡರ್ ಎಲ್ಲಿ ಬಂದಿದೆ, ಹೀಗೆ ಬಂದಿದೆ. ಇದು ಹೀಗೆ ಬರಬೇಕು. ಬ್ಲೌಸ್ ಅದು ಹೀಗೆ ಬರಬೇಕು. ಇದು ಸರಿಯಾಗಿ ಬಂದೇ ಇಲ್ಲ. ಇಲ್ಲಿ ನೋಡ್ರಿ ಯಾವ ರೀತಿ ಬಂದಿದೆ. ಇದು ಹೀಗೆ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬ್ಲೌಸಲ್ಲಿ. ಸ್ಲೀವ್ ಅನ್ನೋದು ನೋಡ್ರಿ ಉದ್ದ ತೊಗೋಬೇಕು. ಫಸ್ಟ್ ನಾವು ಉದ್ದ ಇಟ್ಕೋಬೇಕು. 6 ಪಾಯಿಂಟ್ ಮೇಲೆ 2 ಗರಿ ಬಂದಿದೆ ನೋಡ್ರಿ. 6 ಕಾಲು ಅಂತಾರ. ಇವನ್ನೆಲ್ಲ ನೀವು ತಿಳ್ಕೊಬೇಕು. 6 ಕಾಲು 6 ಮುಕ್ಕಾಲು ಇವನ್ನೆಲ್ಲ ತಿಳ್ಕೊಂಡ್ರೆ 100% ನೀವು ಅಳತೆಯನ್ನು ತೊಗೊಲಿಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡ್ರಿ. ಸ್ಲೀವ್ ಲೂಸ್ ಅಂದರೆ ಇದೆ ನೋಡ್ರಿ, ಸ್ಲೀವ್ ಲೂಸ್ ಅಂತಾರೆ ಇದಕ್ಕೆ. ಇದು ಫ್ರಂಟ್ ಇದೇನೈತಲ್ಲ ಇಲ್ಲಿ ತೋರಿಸ್ತಾ ಇದೀನಿ ನಿಮಗೆ. 5.5 ತೊಗೋತಾ ಇದ್ದೀನಿ ನೋಡ್ರಿ. 5.5 ಇದೆ. ಇದು 5.5 ಇಟ್ಟುಕೊಂಡು ಎಲ್ಲಾನು ಸರಿಯಾಗಿ ಕ್ರಮದಲ್ಲಿ ನಾವು ಅಳತೆ ತೊಗೊಂಡು ಮಾರ್ಕ್ ಮಾಡಿದ್ವಿ ಅಂತಂದ್ರೆ ಬ್ಲೌಸಲ್ಲಿ ಯಾವುದೊಂದು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಹಾಗೆ ಎಲ್ಲೆಲ್ಲಿ ತಪ್ಪು ಆಗಿರ್ತೈತಲ್ಲ ಬ್ಲೌಸ್, ಅದು ನಾವು ಸರಿ ಮಾಡಿಕೊಂಡು ನಮ್ಮ ಪ್ರಕಾರವಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಇದು ಅಳತೆ ಕೊಟ್ಟಾರ ಹೀಗೆ ನಾವು ಕಟ್ಟಿಂಗ್ ಮಾಡ್ಬೇಕಂದ್ರೆ ಅದು ತುಂಬಾನೇ ರಾಂಗ್ ಆಗಿ ಬರುತ್ತೆ ನೋಡ್ರಿ. ಅದು ಬ್ಲೌಸ್ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಅಳತೆ ಎಲ್ಲಿ ಮಿಸ್ಟೇಕ್ ಇರುತ್ತಲ್ಲ ಆ ಮಿಸ್ಟೇಕನ್ನು ನೀವು ಕಣ್ಣು ಹಿಡಿಲಿಕ್ಕೆ ಬರಬೇಕು. ಆದಷ್ಟು ನಿಮಗೆ ಕಣ್ಣು ಹಿಡಿಯಕ್ಕೆ ಬಂತಂತಂದ್ರೆ ಬ್ಲೌಸ್ ಎಲ್ಲಾನು ಕರೆಕ್ಟಾಗಿ ಆಗುತ್ತೆ. ಮತ್ತು ಸ್ಟಿಚಿಂಗ್ ಅನ್ನೋದು ಒಂದು ಉದ್ಯೋಗದಲ್ಲಿ ನೀವು ಸಕ್ಸಸ್ಸನ್ನು ಕಂಡೇ ಕಾಣ್ತೀರಿ. ಹಾಗೆ ಹೊಸಬರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ತೀರಿ. ನಮ್ಮ ವಿಡಿಯೋಗಳೆಲ್ಲ ನೋಡ್ಬೇಕಾದ್ರೆ ಹೊಸಬರ ನೋಡ್ತಾ ಇರ್ತಾರೆ. ಹಾಗೆ ಎಲ್ಲಾನು ನಾವು ಬಿಗ್ನರ್ಸನ್ನು ನೋಡ್ತಾ ಇರ್ತಾರಲ್ಲ, ಅದಕ್ಕಾಗಿ ಎಲ್ಲಾನು ಡೀಟೇಲ್ ಆಗಿ ಫಸ್ಟ್ ನಾನು ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಯಾವ ರೀತಿ ಅಂತೇಳಿ ಎಲ್ಲಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟಿಂಗ್ ಆಯಿತು ಮತ್ತು ಮಾರ್ಕ್ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ನಾನು ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಏನೋ ಡೌಟ್ ಇದ್ರೂ ಕಮೆಂಟನ್ನು ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.